ಸಂತೋಷ್ ಲಾಡ್ ಅವ್ರಿಗೆ ಏನೋ ಬಹುಶಃ ಮುಂಚೆಯನ್ನು ಜಾಸ್ತಿ ಮಾತಾಡ್ತಿದ್ರು, ಇತ್ತೀಚೆಗೆ ಮಾತಾಡೋದು ಕಲ್ತಾರ. ಇದೇ ಸರಿಗೆ ಮಾತಾಡೋದು ಕಲ್ತಿರೋದು. ಎಲ್ಲ ಭಾಷೆಯಲ್ಲಿ ಎಲ್ಲ ಮಾತಾಡ್ತಾರೆ ಅವರು. ಪ್ರಿಯಾಂಕಾ ಖರ್ಗೆ ಅವರು ಇವಾಗ ಏನಂದರೆ ಮಾತಾಡೋರಲ್ಲಿ ಇಲ್ಲಿದ್ರೆ ನಾವು ಎಲ್ಲಿ ನಮ್ಮ ವರ್ಚಸ್ಸು ಮತ್ತು ನಂತರ ನಮ್ಮ TRP ಕಳ್ಕೊತೀರಿ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟಾವ. ಹಂಗಾಗಿ ಅವ್ರು ಕೂಡ ಮಾತಾಡಿದ್ರೆ ದೊಡ್ಡವ್ರು ಅಂತ ಹೇಳ್ಕೊಂಡು ಬಾಯಿ ಬಂದಂಗೆ ಮಾತಾಡೋದಕ್ಕೆ ಹಚ್ಬಿಟ್ಟಾರ. ಅವರು ಯಾರನ್ನ ಮಾತಾಡಿದರೆ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ, ಇವತ್ತು ಇದ್ದಂಥ ಸರ್ಕಾರಗಳ ಬಗ್ಗೆ ಮಾತಾಡ್ತಾರೆ. ಅವ್ರು ಏನು ತಪ್ಪು ಮಾಡ್ತಾಯಿದ್ರಿಂದ ಯಾರು ಕಾಣ್ತಾ ಇಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಏನು ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಎಷ್ಟೆಷ್ಟು ಇಲಾಖೆಗಳಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರಗಳು ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಏನಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಏನು ಅಂದ್ರೆ ಈಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿದರೆ ಅವರೆಲ್ಲರೂ ಕೂಡ BJPಯಲ್ಲಿ ಹೋದರೆ ಅವ್ರು ವಾಷಿಂಗ್ ಮಿಷಿನ್ ಥರ ಶುದ್ಧವಾಗಿ ಹೊರಗಡೆ ತರ್ತಾರ ಅನ್ನೋಂಥದ್ದು ಬಾಯಿ ಅನ್ನೋದು ಬಿಟ್ಟರೆಗಿನ ಸುಮ್ಮನೆ ಇವರು ಈ ರೀತಿ ಆರೋಪಣೆ ಮಾಡಬೇಕು, ಮಾಡ್ತಾಯಿದ್ದಾರೆ ಅಷ್ಟೇ. ಸಂತೋಷ್ ಲಾಡ್ ಅವ್ರಿಗೆ ಏನೋ ಬಹುಶಃ ಮುಂಚೆಯನ್ನು ಜಾಸ್ತಿ ಮಾತಾಡ್ತಿದ್ರು, ಇತ್ತೀಚೆಗೆ ಮಾತಾಡೋದು ಕಲ್ತಾರ. ಇದೇ ಸರಿಗೆ ಮಾತಾಡೋದು ಕಲ್ತಿರೋದು. ಎಲ್ಲ ಭಾಷೆಯಲ್ಲಿ ಎಲ್ಲ ಮಾತಾಡ್ತಾರೆ ಅವರು. ಪ್ರಿಯಾಂಕಾ ಖರ್ಗೆ ಅವರು ಇವಾಗ ಏನಂದರೆ ಮಾತಾಡೋರಲ್ಲಿ ಇಲ್ಲಿದ್ರೆ ನಾವು ಎಲ್ಲಿ ನಮ್ಮ ವರ್ಚಸ್ಸು ಮತ್ತು ನಂತರ ನಮ್ಮ TRP ಕಳ್ಕೊತೀರಿ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟಾವ. ಹಂಗಾಗಿ ಅವ್ರು ಕೂಡ ಮಾತಾಡಿದರೆ ದೊಡ್ಡವ್ರು ಅಂತ ಹೇಳ್ಕೊಂಡು ಬಾಯಿ ಬಂದಂಗೆ ಮಾತಾಡೋದಕ್ಕೆ ಹಚ್ಬಿಟ್ಟಾರ. ಅವರು ಯಾರನ್ನ ಮಾತಾಡಿದರೆ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ, ಇವತ್ತು ಇದ್ದಂಥ ಸರ್ಕಾರಗಳ ಬಗ್ಗೆ ಮಾತಾಡ್ತಾರೆ. ಅವ್ರು ಏನು ತಪ್ಪು ಮಾಡ್ತಾಯಿದ್ರಿಂದ ಯಾರು ಕಾಣ್ತಾ ಇಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಏನು ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಎಷ್ಟೆಷ್ಟು ಇಲಾಖೆಗಳಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರಗಳು ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಏನಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಏನು ಅಂದ್ರೆ ಈಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿದರೆ ಅವರೆಲ್ಲರೂ ಕೂಡ BJPಯಲ್ಲಿ ಹೋದರೆ ಅವ್ರು ವಾಷಿಂಗ್ ಮಿಷಿನ್ ಥರ ಶುದ್ಧವಾಗಿ ಹೊರಗಡೆ ತರ್ತಾರ ಅನ್ನೋಂಥದ್ದು ಬಾಯಿ ಅನ್ನೋದು ಬಿಟ್ಟರೆಗಿನ ಸುಮ್ಮನೆ ಇವರು ಈ ರೀತಿ ಆರೋಪಣೆ ಮಾಡಬೇಕು, ಮಾಡ್ತಾಯಿದ್ದಾರೆ ಅಷ್ಟೇ.